ಪ್ರತಿದಿನ ವೀಕ್ಷಕರಿಗೆ ಸ್ವಾಗತ. ಜೆಡಿಎಸ್ ಜನರೊಂದಿಗೆ ಜನತಾಳ ಅಭಿಯಾನ ಕಾರ್ಯಕ್ರಮ ಶುರು ಮಾಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರು 2028ಕ್ಕೆ ನಮ್ಮಪ್ಪನೇ ಸಿಎಂ ಅಂತವನು ಹೇಳಿದ್ದಾರೆ. ಇದು ಸಾಧ್ಯನಾ? ಹೌದು. ಇಲ್ಲಿ ಏನಾಗುತ್ತೆ ಅನ್ಮೇಶ್ ಅವರೇ, ಯೂಶಲಿ ಎಲ್ಲರೂ ಕೂಡ ಮೂರೂ ಪಕ್ಷದವರು, ಇಲ್ಲಿ JDS ಅಂತ ಮಾತ್ರ ಅಲ್ಲ, ಯಾರೋ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಲ್ಲ, ಈಗ ಏನು JDS ನಿಂದ ಜನರೊಂದಿಗೆ ಜನತಾದಳ ಅಭಿಯಾನ, ಮಿಸ್ಡ್ ಕಾಲ್ ಅಭಿಯಾನ ಶುರು ಮಾಡಿದಾರಲ್ಲ, ಇಲ್ಲಿ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಓದಲ್ಲಿ ಬಂದಲ್ಲೆಲ್ಲ 2028ಕ್ಕೆ HD ಕುಮಾರಸ್ವಾಮಿ ಅವರು CM ಆಗ್ತಾರೆ ಅಂತ ಹೇಳಿದ್ರೆ, ಮತ್ತೊಂದ್ ಕಡೆ ನಾನ್ ಯಾರಿಗೂ ಕಮ್ಮಿ ಇಲ್ಲ, ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ DK ಶಿವಕುಮಾರ್ ಅವರು ಮೊನ್ನೆ ಕೂಡ ಅದನ್ನೇ ಸ್ಟೇಟ್ಮೆಂಟ್ ಕೊಟ್ರು. 2028ಕ್ಕೆ ನೀವು ನನ್ನ ಜೊತೆ ರೀ ಮಾಧ್ಯಮದವ್ರೆ, 2028ಕ್ಕೆ ನಾವು ಮತ್ತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀವಿ ವಿಧಾನಸೌಧದಲ್ಲಿ ಅಂತ ಹೇಳಿ ವಿಧಾನಸೌಧ ನೋಡ್ಕೊಂಡು ಹೇಳಿದ್ರು. ಇದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಇವಾಗ ನಾವು ಆಗ್ತೀವಿ, ನಮ್ಮಪ್ಪನ CM ಆಗ್ತಾರೆ, 2028ಕ್ಕೆ ನಮ್ಮ ಅಪ್ಪನೇ CM ಅಂತೇಳಿ ಹೇಳ್ಕೊಂತಾರೆ. ಅದೇ ರೀತಿ ಬಿಜೆಪಿ ಕೂಡ ಅಮಿತ್ ಶಾ ಅವರು ನಿನ್ನೆ ಒಂದು ಬಿಜೆಪಿ ರಾಜ್ಯ ನಾಯಕರಿಗೆ ಒಂದು ಏನು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. 2028ಕ್ಕೆ ನೀವೆಲ್ಲರೂ ಕೂಡ ಒಮ್ಮತದಿಂದ ಈ ಬಿಜೆಪಿನಲ್ಲಿ ಒಂದಷ್ಟು ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಾತು ಎನ್ನುವಂತೆ ಈ ಬಂಡಾಯ ಇದ್ದಂತ ಈ ಭಿನ್ನರ ಏನ್ ಇದಿದೆಯಲ್ಲ, ಒಂದು ಟೀಮ್ ಇದೆ ಬಿಜೆಪಿನಲ್ಲಿ, ಒಂದು ಬಣ ಇದೆ. ಸೊ ಆ ಬಣದವ್ರು ನಿನ್ನೆ ಏನ್ ಅಮಿತ್ ಶಾ ಅವ್ರು ಬಂದಿದ್ರಲ್ಲ, ಸೊ ಅದು ಮೀಟಿಂಗ್ ಕೂಡ ಮಾಡ್ತಾರೆ. ಅಮಿತ್ ಶಾ ಒಂದ್ ಕಡೆ ಬೆಂಗಳೂರಿಗೆ ಬರ್ತಾರೆ, ಇನ್ನೊಂದ್ ಕಡೆ ಈ ಅತೃಪ್ತ ಏನು ನಾಯಕರು, ಬಿಜೆಪಿಯ ನಾಯಕರುಗಳು ಒಂದ್ ಕಡೆ ಸೇರ್ಕೊಂಡು ರುದ್ರೇಶ್ ಅವರ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಜೊತೆಯಲ್ಲಿ ಯತ್ನಾಳ್, ಸೊ ಹೀಗೆ ಕುಮಾರ್ ಬಂಗಾರಪ್ಪ, ಇವರೆಲ್ಲರೂ ಕೂಡ ಬಿಜೆಪಿಯ ಏನು ಅತೃಪ್ತರಿದಾರಲ್ಲ, ಇವರೆಲ್ಲರೂ ಕೂಡ ಮೀಟಿಂಗ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿ ರೋಸೆದ್ದೋದಂತ ಅಮಿತ್ ಶಾ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಎಲ್ಲಾ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. 2028ಕ್ಕೆ ನೀವು ಅಧಿಕ ಸ್ಥಾನ ಗೆಲ್ಲಬೇಕು, ಮುಖ್ಯಮಂತ್ರಿ ಬಿಜೆಪಿಗೆ ಇಂಡೈರೆಕ್ಟ್ಲಿ ಕೊಡ್ತಾರೆ, ಮುಖ್ಯಮಂತ್ರಿ ಬಿಜೆಪಿಗೆ ಸಿಗ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ. ಸರ್, ನೀವ್ ಹೇಳಿದ್ರಿ ಇವಾಗಲೇ ಬಿಜೆಪಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಏನೋ ಎತ್ತಳವನ್ನು ಏನೋ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರ. ಯಾಕಂದ್ರೆ ಎತ್ನಾಳ್ ಅವರು ಅಂದ್ರೆ ಅವರು ಸಪರೇಟ್ ಮೀಟಿಂಗ್ ಮಾಡಿಕೊಂಡಿದ್ದಾರೆ. ಆದ್ರೆ ಅಮಿತ್ ಶಾ ಬರೋ ದಿನಾನೇ ಬಿಜೆಪಿ ನಾಯಕರು, ಘಟಾನುಘಟ ನಾಯಕರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಸೋಮಣ್ಣ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ. ಇದು ನೆಕ್ಸ್ಟ್ 2028ಕ್ಕೆ ಬಿಜೆಪಿಗೆ ಅಂದ್ರೆ ಯತ್ನಾಳ್ ಅವರು ಈ ಎಲ್ಲ ಟೀಮ್ ಸೇರ್ಬಿಟ್ಟು ಹೊಸ ಪಕ್ಷ ಕಟ್ಟಿ ಅವರು ಬಿಜೆಪಿಗೆ ಶಡ್ಡು ಹೊಡಿತಾರ ಅನ್ನೋ ಒಂದು ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ನೀವು ಕೇಳಿದ ಅನ್ಮೇಶ್ ಅವರೇ, ಒಂದ್ ರೀತಿ ನಮ್ಗೆ ಈ ಹಿಂದಿನ ಇದು ನೆನಪಾಗುತ್ತೆ. BS ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಹೋಗಿ ಒಂದು ಪಕ್ಷ ಕಟ್ಟಿದ್ರು. ಏನಾಯ್ತು ಅವ್ರ ಪರಿಸ್ಥಿತಿ, ಏನಾಯ್ತು, ಎಷ್ಟು ಸಂಖ್ಯೆಯಲ್ಲಿ ಗೆದ್ದು ಬಿಟ್ರು, ಎಷ್ಟು ಸಂಖ್ಯೆಯಲ್ಲಿ ಅವ್ರ ಪಕ್ಷ ಏನು ಸೀಟ್ ಗೆಲ್ಲೋದಕ್ಕೆ ಸಾಧ್ಯವಾಯ್ತು? ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ಬಿಜೆಪಿ ಹೊರತುಪಡಿಸಿ ಇವರೆಲ್ಲ ಏನಿದಾರಲ್ಲ, ಅತೃಪ್ತರಂತ ಏನಿದಾರಲ್ಲ, ಈ ಬಂಡಾಯ ಇದ್ದಿರೋಂತ ಏನಿದಾರಲ್ಲ ಈ ರೆಬಲ್ ನಾಯಕರುಗಳು, ಏನು ಯಾರು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಆಮೇಲೆ ಯಾರು ಯತ್ನಾಳ್ ಅವರಾಗಿರ್ಬೋದು, ರುದ್ರೇಶ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟು ಸುಲಭವಾಗಿ ಒಂದು ಪಕ್ಷ ಅಂದ್ರೆ ಬಿಜೆಪಿಯನ್ನ ಹೊರತುಪಡಿಸಿ ಅಥವಾ ಪಕ್ಷೇತರವಾಗಿ ಅಥವಾ ಇನ್ನೇನೋ ಮಗದೊಂದು ರಾಜಕೀಯವಾಗಿ ಒಂದಷ್ಟು ಸ್ಟ್ರಾಟಜಿಸ್ ಮಾಡ್ಕೊಂಡು ಇವರು ಹೊರಗಡೆ ಹೋದ್ರು ಕೂಡ ಅಷ್ಟು ಸುಲಭವಾಗಿ ಇವರು ಬಿಜೆಪಿ ಬಿಟ್ಟು ಬಿಜೆಪಿಯಿಂದ ಕಾಲೇ ಹೊರಗಡೆ ಇಟ್ಟು ಇವ್ರು ಗೆಲ್ಲೋದಕ್ಕೆ ಅಥವಾ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪ ಎನ್ನುವಂತ ಆ ಈ ನೇಮ್ ಇದೆಯಲ್ಲ, ಆ ಒಂದು ಹೆಸರು ಇದೆಯಲ್ಲ, ಅದೇ ನೆಕ್ಸ್ಟ್ 2028ರ ಒಂದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ 100% ಕೆಲಸ ಮಾಡುತ್ತೆ ಅನ್ನೋದ್ರಲ್ಲಿ ಇಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ನೀವೇ ಸರ್ ಮೊದಲೇ ಹೇಳಿದ್ರಿ, ನೀವು JDS ಸರ್ ಕುಮಾರಸ್ವಾಮಿ ಅವರು ನಮ್ಮ ಅಪ್ಪನೇ CM ಅಂತ. ಅಂದ್ರೆ JDS ಸ್ವತಃ ಪಕ್ಷ ಅಂದ್ರೆ 115 ಸೀಟು ನಿಮ್ಮ CM ಸ್ಥಾನ, ಕುಮಾರಸ್ವಾಮಿ CM ಆಗ್ಬೇಕಂದ್ರೆ 115 ಸ್ಥಾನ ಬರಬೇಕು ರಾಜ್ಯದಲ್ಲಿ. ಹೌದು. ಈಗ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಾ, ಲೋಕಸಭೆ JDS ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಯಾವ ಅರ್ಥದ ಮೇಲೆ ಹೇಳಿದ್ದಾರೆ? ಈ ಬಿಜೆಪಿಯಲ್ಲಿ ಒಂದ್ ಕಡೆ ನೋಡಿದ್ರೆ CM 2028ಕ್ಕೆ CM ಸ್ಥಾನ ಯಾರು ಅಂತ ಘಟನಾಯಕ ಇಲ್ಲ ಅಂದ್ರೆ ನಮ್ಮ ಪ್ರಕಾರ ಅನ್ನೋದು ಇದು ರಾಜ್ಯ ಜನ ಪ್ರಕಾರ ಇಲ್ಲ ಅಂತ ಅನ್ಸುತ್ತಿದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರು ಮೈತ್ರಿ ಪಕ್ಷದಿಂದ ಬಿಜೆಪಿ ಚೆಕ್ಮೇಟ್ ಕೊಟ್ರ ಅಂತ ರಾಜ್ಯದ ಜನ ಮಾತಾಡ್ತಿದ್ದಾರೆ. ಇಲ್ಲ ಇರ್ಬೋದು, ಯಾಕಂದ್ರೆ ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಒಂದು ಅಸಮಾಧಾನ ಹೊರಗಡೆ ಆಗ್ತಾರೆ. ನಾವು ಮಾಧ್ಯಮದವ್ರು ಕೇಳಿದಂತ ಒಂದು ಪ್ರಶ್ನೆಗೆ ಬಿಜೆಪಿಯ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಬೇಕಾ ಬೇಡವಾ, ಮುಂದುವರಿಬೇಕಾ ಬೇಡವಾ ಅನ್ನೋದನ್ನ
ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಡ್ತಾರೆ. ಅಂದ್ರೆ ಅಲ್ಲಿಗೆಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರಿಗೆ ಇಲ್ಲಿ ಒಂದ್ ಕಡೆ ಚೆಕ್ಮೇಟ್ ಇಟ್ಟದಾಗೆ ಆಯ್ತು. ಅದಕ್ಕೆ ಅಮಿತ್ ಶಾ ಹೇಳ್ತಾರೆ ಇವತ್ತು ನಿನ್ನೆ ಬೆಂಗಳೂರಿಗೆ ಬಂದಂತ ಅಮಿತ್ ಶಾ ಅವರು ಬಿಜೆಪಿ ರಾಜ್ಯ ನಾಯಕರನ್ನ ಕರೆಸ್ಕೊಂಡು ಒಂದು ವಾರ್ನಿಂಗ್ ಕೊಡ್ತಾರೆ. JDS ನಾಯಕರ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ನ ಭ್ರಷ್ಟಾಚಾರ ಅವ್ಯವಹಾರಗಳು ಏನಿದೆಯಲ್ಲ ಅದರ ವಿರುದ್ಧ ನೀವು ಹೋರಾಟ ಮಾಡಿ, JDS ನಾಯಕರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಅಂತೇಳಿ. ಆದ್ರೆ ಇಲ್ಲಿ ಶಿರಾದಲ್ಲಿ ನಿನ್ನೆ ನಡೆದಂತ ಒಂದು ಏನು ಜನರೊಂದಿಗೆ ಜನತಾ ದಳ ಮಿಸ್ಡ್ ಕಾಲ್ ಅಭಿಯಾನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅದ್ಭುತವಾದಂತ ಒಂದು ಭಾಷಣ ಮಾಡ್ತಾರೆ. ಪ್ಲಾಫ್ ನಾಯಕ ಅಂತೇಳಿ ಹೇಳಿದ್ರು ಕೂಡ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನೋಡಿ ಅವ್ರ ಬಗ್ಗೆ ವಿವರಣೆ ಕೊಡ್ಲೇಬೇಕಿಲ್ಲಿ. ನಿಖಿಲ್ ಕುಮಾರಸ್ವಾಮಿ ಸಿರಾದಲ್ಲಿ ಮಾಡಿದಂತಹ ಒಂದು ಭಾಷಣ, ಮುಂದೊಂದು ದಿನ ಸ್ವತಂತ್ರವಾಗಿ ಕಾರ್ಯಕರ್ತರಿಗೆ ಉರಿದುಂಬಿಸ್ತಾರೆ. ಮುಂದೊಂದು ದಿನ JDS ಈ ರಾಜ್ಯದಲ್ಲಿ ಸ್ವತಂತ್ರವಾಗಿ ಆಡಳಿತ ನಡೆಸುತ್ತೆ, ಸ್ವತಂತ್ರವಾಗಿ ಅಧಿಕ ಸರ್ಕಾರ ರಚನೆ ಮಾಡುವಂತ ದಿನ ಕೂಡ ಬರುತ್ತೆ ಅಂತೇಳಿ ಬಹಳ ಹುಮ್ಮಸ್ಸಿನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾರೆ. ಇದಕ್ಕೆ ಶಿಳ್ಳೆ ಚಪ್ಪಾಳೆ ತಟ್ಟುವ ಮೂಲಕ ಕಾರ್ಯಕರ್ತರು ಇವರನ್ನು ಉರಿದುಂಬಿಸ್ತಾರೆ. ಅದ್ರ ಜೊತೆನಲ್ಲಿ ಅಷ್ಟೇ ಅಲ್ಲದೆ ಮುಂದೆ 2028ಕ್ಕೆ ನಮ್ಮಪ್ಪನೇ CM ಎನ್ನುವಂತ ದಾಟಿನಲ್ಲಿ, ಅಂದ್ರೆ HD ಕುಮಾರಸ್ವಾಮಿ ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರಿ, ಎಲ್ಲರೂ ಕೂಡ ಒಮ್ಮತದಿಂದ ಕಾರ್ಯಕರ್ತರು ನಾವು ಈ ಪಕ್ಷವನ್ನ ಸಂಘಟನೆ ಮಾಡೋಣ, ಕಟ್ಟೋಣ ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ಮಾತನಾಡ್ತಾರೆ. ಅಂದ್ರೆ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಹುರಿದುಂಬಿಸುವಂತ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಅದ್ರ ಜೊತೆನಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ಇನ್ನು 3 ವರ್ಷ ಇದೆ ಎಲೆಕ್ಷನ್ ಬರೋದಕ್ಕೆ. ವಿಧಾನಸಭೆ ಈಗ 2 ವರ್ಷ ಆಗಿದೆ, ಇನ್ನು 3 ವರ್ಷ ಇದೆ. ಎಲೆಕ್ಷನ್ ಬಂದಾಗ ಮಾತ್ರ ಕಾಣಿಸ್ಕೊಳ್ಳೋದಲ್ಲ, ನಾವು ಪ್ರತಿ ಸಲ ನಿಮ್ ಜೊತೆ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ JDS ನಾನು ನಿಮ್ ಜೊತೆ ಇರ್ತೀನಿ ಅನ್ನೋ ಅಂತ ಹೇಳುವ ಮೂಲಕ ಒಂದಷ್ಟು ಭರವಸೆಯನ್ನ ಮೂಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಹೇಳಿ ಇಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಡಿಸೆಂಬರ್ನಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿ ಚುನಾವಣೆ ಬರುವಂತ ಲಕ್ಷಣಗಳಿದೆ. ಅದಾದ ನಂತರ ಜಿಲ್ಲಾ ಪಂಚಾಯಿತಿಗೂ ಒಂದಷ್ಟು ತಯಾರಿಗಳು ಈಗಾಗಲೇ ಜಿಲ್ಲಾ ಪಂಚಾಯಿತಿ, ಹೌದು, ತಾಲೂಕ್ ಪಂಚಾಯಿತಿ, BBMP ಎಲ್ಲವನ್ನು ಕೂಡ ಹಿಡಿದಿಟ್ಕೊಂಡಿದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದನ್ನು ಹೇಳಲೇಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಅಸಮಾಧಾನ ಹೊರಗಡೆ ಹಾಕ್ತಾರೆ. ಏನು BBMP ಮತ್ತೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಗಳನ್ನ ಇನ್ನೂ ಮಾಡದೆ ಹಿಡಿದಿಟ್ಕೊಂಡಿದ್ದಾರೆ. ಈಗಾಗಲೇ ನ್ಯಾಯಾಲಯ ಚೀಮಾರಿ ಹಾಕಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳಿ ಕೂಡ ಹೇಳಿ ಸ್ವತಃ ದೇವೇಗೌಡರಿಗೂ ಹೇಳಿದ್ದಾರೆ, ನಾನು ಇಲ್ಲಾಂದ್ರೂ JDS ಅಧಿಕಾರದ ಅಂದ್ರೆ ಇರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ನೋಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ವಿಚಾರವನ್ನ ನಾವು ಗಮನಿಸಿದಾಗ 2028ಕ್ಕೆ JDS ಅಧಿಕಾರ ತರುವಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೆಜ್ಜೆ ಇಡುತ್ತಾ ಇರ್ತಾರೆ. 3 ಸಲ ಅವರನ್ನು ಸೋಲನ್ನು ಕಂಡಿದ್ದಾರೆ. ಇಲ್ಲ ಇಲ್ಲಿ ಅನ್ಮೇಶ್ ಏನಾಗುತ್ತೆ ಅಂದ್ರೆ, ನೀವು ಸತತವಾಗಿ 3 ಸಲ ನಿಖಿಲ್ ಕುಮಾರಸ್ವಾಮಿ ಸೋಲ್ ಕಂಡಿದ್ದಾರೆ. ಜೊತೆನಲ್ಲಿ ಅವ್ರ ತಾತ ಹೇಳಿದ್ರು ನಾನು ಇಲ್ಲ ಅಂದ್ರೂ ಕೂಡ JDS ಪಕ್ಷ ಇರುತ್ತೆ, ಅವೆಲ್ಲವೂ ಕೂಡ ಒಪ್ಕೊಳ್ಳೋಣ. ಅವ್ರ ತಾತ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತವ್ರು, ಅವರಪ್ಪ ಕುಮಾರಸ್ವಾಮಿ ಅವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂತವ್ರು. ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಸೋತರು ಕೂಡ ಆತನ ರಕ್ತದಲ್ಲಿ ರಾಜಕೀಯ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ ನಿಖಿಲ್ ಕುಮಾರಸ್ವಾಮಿಗೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಗೆ ಈ 3 ಏನು ಎಲೆಕ್ಷನ್ ಇದೆಯಲ್ಲ, 2 ವಿಧಾನಸಭೆ, 1 ಲೋಕಸಭೆ ಚುನಾವಣೆಯ ಈ ಎಲೆಕ್ಷನ್ ನ ಸೋಲ್ ಇದೆಯಲ್ಲ, ಅದೇನು ಅಂತ ದೊಡ್ಡ ಸೋಲು ಅಥವಾ ರಾಜಕೀಯದಲ್ಲಿ ನನ್ನ ಕತೆ ಮುಗ್ದೇ ಹೋಯ್ತು ಅನ್ನುವಂತ ಯಾವುದೇ ಲಕ್ಷಣಗಳು ಇಲ್ಲ. ಯಾವುದೇ ಭಯ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಇರುವಂತೆ ಇಲ್ಲ. ಸೋತಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿಯ ವರ್ಚಸ್ಸು ಹೆಂಗಿದೆ ಅಂದ್ರೆ, ಮೊನ್ನೆ CM ಸಿದ್ದರಾಮಯ್ಯನವರು ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳ ಮಗ ನಿಂತಿದ್ರು ಆದ್ರೂ ಕೂಡ ಗೆಲ್ಲಿಲ್ಲ ಅಂತ ಹೇಳಿ. ನೋಡಿ, ಇಲ್ಲಿ ಗೆಲ್ಲಿಲ್ಲ ಅಂತ ಅಂದ್ರೂ ಕೂಡ, ಯಾವುದು ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಿಲ್ಲ ಅಂದ್ರೂ ಕೂಡ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಿ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು 3 ಬಾರಿ ಸೋತರು ಕೂಡ, ಅಂದ್ರೆ 1 ಲೋಕಸಭೆ ಚುನಾವಣೆ, 2 ವಿಧಾನಸಭೆ ಚುನಾವಣೆಯಲ್ಲಿ ಸುಮಲತಾ ವಿರುದ್ಧ ಲೋಕಸಭೆಯಲ್ಲಿ ಸೋಲ್ತಾರೆ. ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ ಸ್ಪರ್ಧೆ ಮಾಡಿರ್ತಾರೆ, ಅಲ್ಲೂ ಕೂಡ ಸೋಲ್ತಾರೆ. CP ಯೋಗೇಶ್ವರಿ ವಿರುದ್ಧ ಕೂಡ ಸೋಲ್ತಾರೆ. ಸೋತರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಆ ಸೋಲಿನ ಅಂತರ ಕೂಡ ನೋಡ್ಬೇಕಾಗುತ್ತಲ್ಲ. ಅದಕ್ಕೆ ಹೇಳಿದ್ದು ಮೊನ್ನೆ CM ಮೀಟಿಂಗ್ ನಲ್ಲಿ ಹೇಳ್ತಾರೆ, ಒಂದು ಸಭೆಯಲ್ಲಿ ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರಸ್ವಾಮಿ ಅಂತ ಘಟಾನುಘಟಿ ಪ್ರಭಾವಿ ನಾಯಕ ನಿಂತಿದ್ರು ಅಂತ ಹೇಳಿ. ಅಂದ್ರೆ CM ಕೂಡ ಒಪ್ಕೊಂಡ್ರು ನಿಖಿಲ್ ಕುಮಾರಸ್ವಾಮಿ ಪ್ರಭಾವಿ ಅನ್ನೋದನ್ನ. ಹೆಂಗ್ ಪ್ರಭಾವಿ ಅಂತ ಹೇಳೋದಕ್ಕೆ ಸಾಧ್ಯ? ಸುಮ್ನೆ ಹೇಳೋದಕ್ಕೆ ಆಗೋದಿಲ್ಲ. ಅಂಕಿಅಂಶ ಹೆಂಗಿದೆ ಅಂದ್ರೆ, ಇಲ್ಲಿ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು 3 ಸಲ ಸೋಲ್ತಾರೆ, 3 ಸಲ ಸೋಲ್ತಾರೆ ಅಂತ ಹೇಳೋದನ್ನ ಬಿಟ್ಟು ಇಲ್ಲಿ ಪ್ಲಾಫ್ ನಾಯಕ ಅಂತ ಹೇಳಿದ್ರು ಕೂಡ ಮುಂದೊಂದು ದಿನ ನಿಖಿಲ್ ಕುಮಾರಸ್ವಾಮಿ ಸಕ್ಸಸ್ ನಾಯಕ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂಕಿಅಂಶ ಹೇಳ್ತಾ ಇರೋದು ನಾನು ಹೇಳ್ತಾರ ಅಂತದಲ್ಲ, ಅಥವಾ ಬೇರೆ ಇನ್ಯಾರೋ JDS ನವರು ಹೇಳ್ತಾರೋ ಅಂತದಲ್ಲ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಅಂಕಿಅಂಶ ಹೆಂಗಿದೆ ಅಂದ್ರೆ, ಮೊದಲನೇ ಸಲ ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಸೋಲ್ತಾರೆ. ಅವ್ರು ಪಡೆದುಕೊಂಡಂತ ಮತ ಎಷ್ಟು? 5,77,784 ಮತಗಳು. 5,77,784
784 ಮತ ಪಡ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯ ಸಂಖ್ಯೆ ಅಲ್ಲ. ಅದು ಅಷ್ಟು ಮತದಾರರನ್ನ ಸೆಳೆದಿದಾರಲ್ಲ, ಅಷ್ಟು ವೋಟ್ ಸಿಕ್ಕಿದೆ ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಇಕ್ಬಾಲ್ ಹುಸೇನ್ ವಿರುದ್ಧ ಕೂಡ ನಿಂತಾಗ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ತೆಗೆದುಕೊಂಡಂತ ಮತ ಎಷ್ಟು? ಏನು 5,000, 10,000, 50,000, 60,000 ಅಲ್ಲ, ಬರೋಬ್ಬರಿ 76,975 ಮತಗಳನ್ನ ಪಡೆದುಕೊಳ್ತಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ. ಸೋಲಿನ ಅಂತರ ಸೋಲಿನ ಅಂತರ ಏನೋ ಇರಲ್ಲ, 10,715 ಮತಗಳಿಂದ ಅಷ್ಟೇ ಸೋಲನ್ನ ಅನುಭವಿಸ್ತಾರೆ. ಅದಾದ ನಂತರ ಇದೊಂದು ಅಂಕಿಅಂಶ ಕೊಟ್ಬಿಡ್ಬೇಕು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋಲು ಅಂತೀವಲ್ಲ, ಸೋಲಿನ ಹಿಂದೆ ಕೂಡ ಗೆಲುವಿದೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಏನ್ ಪಳಗಿದ ರಾಜಕಾರಣಿ ಅಂತೂ ಏನು ಅಲ್ವೇ ಅಲ್ಲ. ಈಗಷ್ಟೇ ಅಂಬೆಗಾಲ್ ರಾಜಕೀಯದಲ್ಲಿ ಅಂಬೆಗಾಲ್ ಇಡ್ತಾ ಇರುವಂತ ಮನುಷ್ಯನಿಗೆ ಇಷ್ಟು ವೋಟ್ ಕೊಡೋದಂದ್ರೆ, ಇಷ್ಟೊಂದು ಮತದಾರರು ಅಭಿಮಾನ ವ್ಯಕ್ತಪಡಿಸೋದಂದ್ರೆ ಸುಮ್ಮನೆ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಹೊಗಳುತ್ತಾಲೆ. ಇಲ್ಲಿರೋ ಅಂಕಿಅಂಶ ಹೇಳ್ತಾ ಇರುವಂತದ್ದು, ಸಿಪಿ ಯೋಗೇಶ್ವರ್ ವಿರುದ್ಧ 2024 ಮೊನ್ನೆ ಬಂದಂತ ಬೈ ಎಲೆಕ್ಷನ್ ನಲ್ಲಿ, ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ 87,229 ಮತ ಪಡ್ಕೊಳ್ತಾರೆ ನಿಖಿಲ್ ಕುಮಾರಸ್ವಾಮಿ. ಏನ್ ಸಾಮಾನ್ಯ ಅಲ್ಲ. ಸೊ ಇಷ್ಟೆಲ್ಲ ಮತಗಳನ್ನ ಪಡ್ಕೊಂಡಿರುವಂತ ನಿಖಿಲ್ ಕುಮಾರಸ್ವಾಮಿ ಇವತ್ತಿಗೂ ಕೂಡ JDS ಸಾರಥ್ಯವನ್ನು ವಹಿಸಿಕೊಂಡು ಜನರೊಂದಿಗೆ ಜನತಾದಳ ಅನ್ನುವಂತ ಆ ಒಂದು JDS ಸಾರಥ್ಯ ವಿಸುಡ್ಕಲ್ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾ ಇರುವಂತ ಒಬ್ಬ ಯುವ ನಾಯಕ ಅಂತ ಹೇಳ್ಬೋದು. ಈ ಪ್ರಜ್ವಲ್ ರೇವಣ್ಣ ಅಯೋಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಜೋಡೆತ್ತುಗಳಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಏನಾದ್ರು ನೀಟಾಗಿದ್ದಿದ್ರೆ JDSಗೆ ಜೋಡೆತ್ತುಗಳಂತೆ ದೊಡ್ಡ ಬಲ, ದೊಡ್ಡ ಶಕ್ತಿ ಇಡೀ ರಾಜ್ಯದಲ್ಲಿ ಸ್ವತಂತ್ರವಾಗಿ JDS ಅಧಿಕಾರ ಹಿಡಿದು ಬಿಡ್ತಾ ಇತ್ತು. ಯಾರು ಹೇಳೋದಕ್ಕಾಗುತ್ತೆ? ನೋಡಿ, ಇಲ್ಲಿ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಂದ್ರೂ ತಿರುವು ಪಡೆದುಕೊಳ್ಬಹುದು. ಜೋಡೆತ್ತುಗಳಾದಾಗ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ, ಇವರಿಬ್ರು ಜೋಡೆತ್ತುಗಳಾಗಿ ಕೆಲಸ ಮಾಡಿದ್ರೆ JDS ಇವತ್ತು ಬೇರೆ ಸ್ಥಾನನೇ ಪಡೆದುಕೊಳ್ತಾ ಇತ್ತು. ಬಟ್ ಪ್ರಜ್ವಲ್ ರೇವಣ್ಣ ಅಯೋಗ್ಯ ಕೆಲಸ ಮಾಡಿದ್ದು. ಈಗ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಕೂಡ ಹೇಳಿದೆ, ಈತನ ವಿರುದ್ಧ ತನಿಖೆಯನ್ನು ಶುರು ಮಾಡ್ಕೊಳ್ಳಿ ಅಂತೇಳಿ ಕೋರ್ಟ್ ಕೂಡ ಹೇಳಿರುವಂಥದ್ದು. ಅಷ್ಟು ಸುಲಭವಾಗಿ ಪ್ರಜ್ವಲ್ ರೇವಣ್ಣ ಆ ಪ್ರಕರಣದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಕಡೆಯದಾಗಿ JDS ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ? ಪ್ರಜ್ವಲ್ ರೇವಣ್ಣನ ಪ್ರಕರಣ ಬಿಟ್ಟಾಕ್ಬಿಟ್ರೆ JDS ಇವತ್ತು ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಈ ಜನರೊಂದಿಗೆ ಜನತಾದಳ ಅಭಿಯಾನ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುವಂತ ಲಕ್ಷಣ ಕಾಣಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಅದ್ಭುತವಾದಂತ ಭಾಷಣ, ಅದ್ಭುತವಾದಂತ ಆ ಜನಸಂದಣಿ. ನಿಖಿಲ್ ಕುಮಾರಸ್ವಾಮಿ ಎಲ್ಲೇ ಹೋದ್ರು ಕೂಡ ಜನವೋ ಜನ. ಅತ್ಯಂತ ಯಶಸ್ವಿಯಾಗಿ ಈ ಒಂದು ಜನರೊಂದಿಗೆ ಜನತಾದಳ ಅಭಿಯಾನ ಕೈಗೊಳ್ತಾ ಇರುವಂಥದ್ದು. ಬಿಜೆಪಿಯ ಅಮಿತ್ ಶಾ ಅವರಿಗೆ ಶಾಕ್ ಆಗಿದೆ, ಸ್ವತಃ CM ಸಿದ್ದರಾಮಯ್ಯನವರಿಗೆ ಶಾಕ್ ಆಗಿದೆ, ಸ್ವತಃ DK ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಸೊ ಮುಂದೊಂದು ದಿನ ನಿಖಿಲ್ ಕುಮಾರಸ್ವಾಮಿ ಇವತ್ತೇನು ಫ್ಲಾಪ್ ನಾಯಕ ಅಂತ ಕರ್ಸ್ಕೊಳ್ತಾರ, ಸಕ್ಸಸ್ ನಾಯಕ ಅಂತ ಕರ್ಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಅವ್ರು ಹೇಳಿರ್ತಕ್ಕಂಥ 2028ಕ್ಕೆ ನಮ್ಮ ಅಪ್ಪನೇ CM ಆದ್ರೂ ಆಗ್ಬೋದು, ಯಾರಿಲ್ಲ ಅಂತ ಹೇಳಕ್ಕಾಗುತ್ತೆ. ರಾಜಕೀಯ ಇದು, ಯಾವಾಗ ಏನ್ ಬೇಕಂದ್ರೂ ಆಗ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.